ನಾಳೆ ಆಂಕರ್ ಅನುಶ್ರೀ ಅವರ ಅದ್ಧೂರಿಯಾದಂಥ ಮದುವೆ. ಎಲ್ಲಿವರೆಗೂ ಅನುಶ್ರೀ ಅವರು ಒಂದೇ ಒಂದು ಪೋಸ್ಟನ್ನು ಕೂಡ ಹಾಕಿರಲಿಲ್ಲ. ಆದರೆ ಅಲ್ಲೂ ಇಲ್ಲೂ ಹಾಗೂ ಹೀಗೂ ಅವರ ಮೆಹಂದಿ ಶಾಸ್ತ್ರ, ಸಂಗೀತ ಕಾರ್ಯಕ್ರಮ ಮತ್ತು ಅವರು ಮದುವೆಗೆ ತಯಾರಿಯನ್ನು ಮಾಡಿಕೊಂಡಿರುವ ಕಲ್ಯಾಣ ಮಂಟಪ, ರೆಸಾರ್ಟ್ ಎಲ್ಲದ್ರ ಬಗ್ಗೆ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅನುಶ್ರೀ ಅವರು ನಾಳೆನೇ ಮದುವೆ ಇಟ್ಕೊಂಡಿದ್ರು ಕೂಡ ಇವತ್ತಿನವರೆಗೂ ಅವರ ಫ್ಯಾನ್ಸ್ಗೆ ಎಲ್ಲರೂ ಮದುವೆಗೆ ಬರಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಪೋಸ್ಟನ್ನು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಆದರೆ ಅವರ ಮದುವೆಯ ಇನ್ವಿಟೇಷನ್ ಕಾರ್ಡ್ಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಎಲ್ಲ ಸೆಲೆಬ್ರಿಟಿಗಳ ಕೈ ಸೇರಿದೆ, ಎಲ್ಲ ನ್ಯೂಸ್ ಚಾನೆಲ್ಗಳ ಕೈ ಸೇರಿದೆ ಅನುಶ್ರೀ ಅವರ ಮದುವೆಯ ಆಮಂತ್ರಣ ಪತ್ರಿಕೆ. ಆದರೆ ಅನುಶ್ರೀ ಅವರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇಲ್ಲಿವರೆಗೂ ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯಿಂದ ಬಾ ಅಂತ ಹೇಳಲೇ ಇಲ್ಲ. ಒಂದು ಪೋಸ್ಟ್ ಹಾಕಿದ್ರು ಸಾಕಿತ್ತು, ಅಭಿಮಾನಿಗಳು ಹೋಗ್ತಿದ್ರು ಅಂತ ತುಂಬಾ ಜನ ಅನ್ಕೊಳ್ತಾ ಇದ್ರು. ಇದೀಗ ಅನುಶ್ರೀ ಹಾಕಿರುವಂತ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ. ಅದು ಕೂಡ ಮದುವೆ ನಾಳೆ ಇರಬೇಕಾದ್ರೆ. ಹೌದು, ಅನುಶ್ರೀ ಅವರ ಅದ್ದೂರಿ ಮದುವೆ ಎಲ್ಲಿ ನಡೀತಾ ಇದೆ, ಯಾವ ಲೊಕೇಶನಲ್ಲಿ ನಡೀತಾ ಇದೆ, ತಯಾರಿ ಹೇಗೆ ನಡೀತಾ ಇದೆ, ಈಗ ಹಾಕಿರುವ ವಿಡಿಯೋದಲ್ಲಿ ಅನುಶ್ರೀ ಮದುವೆಗೆ ಸಂಬಂಧಪಟ್ಟಂತೆ ಏನು ಹೇಳ್ಕೊಂಡಿದ್ದಾರೆ, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಆಂಕರ್ ಅನುಶ್ರೀ ಅವರ ಮದುವೆ ಅನ್ನೋದು 2 ತಿಂಗಳ ಹಿಂದೆನೇ ಗೊತ್ತಾಗಿತ್ತು. ಅದು ಆಗಸ್ಟ್ 28ಕ್ಕೆ ಮದುವೆ ನಿಶ್ಚಯ ಆಗಿದೆ ಅನ್ನೋದು ಕೂಡ ಎಲ್ರಿಗೂ ತಿಳಿದಿತ್ತು. ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ ಅಂತ ಅಂದಾಗ್ಲೇ ಹುಡುಗ ಯಾರು, ಎಲ್ಲಿನವನು, ಏನು ಮಾಡ್ತಾ ಇದ್ದಾನೆ, ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಆದರೆ ಅನುಶ್ರೀ ಮಾತ್ರ ಎಲ್ಲಿಯೂ ಕೂಡ ತಮ್ಮ ಮದುವೆ ಬಗ್ಗೆ ಕೂಲಂಕುಷವಾಗಿ ಖುಲ್ಲ ಮಾತಾಡೇ ಇರಲಿಲ್ಲ. ಅವರಿಗೆ ಆಪ್ತರು ಅನಿಸಿಕೊಂಡವರಿಗೆ, ಅವರಿಗೆ ಬೇಕಾದವರಿಗೆ ಮತ್ತು ಸಿನಿಮಾ ಇಂಡಸ್ಟ್ರಿಯ ಸೆಲೆಬ್ರಿಟಿಗಳಿಗೆ ಮಾತ್ರ ಇನ್ವಿಟೇಷನನ್ನು ಖುದ್ದಾಗಿ ಕೊಟ್ಟಿದ್ದಾರೆ. ಇನ್ವಿಟೇಷನಲ್ಲಿ ಅವರ ತಂದೆ ಹೆಸರು ಇಲ್ಲ, ತಾಯಿ ಹೆಸರು ಮಾತ್ರ ಇದೆ. ಅಂದರೆ ಅನುಶ್ರೀ ಅವರ ಆಯ್ಕೆ ಕೇವಲ ಅವರ ಆಪ್ತ ವಲಯ ಮಾತ್ರ ಅನ್ನೋದು ಗೊತ್ತಾಗಿದೆ. ನಿನ್ನೆ ಅದ್ದೂರಿಯಾಗಿ ಸಂಗೀತ ಕಾರ್ಯಕ್ರಮ, ಮೆಹಂದಿ ಕಾರ್ಯಕ್ರಮ ನಡೆದಿದೆ. ಇವತ್ತು ಆರತಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಅವರ ಮದುವೆ 28ನೇ ತಾರೀಕು, ಅಂದರೆ ನಾಳೆ ಅವರ ಮದುವೆ ನಡೀತಾ ಇರುವಂಥದ್ದು. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಅನ್ನೋದನ್ನು ಅವರು ಮತ್ತು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅನುಶ್ರೀ ಎಲ್ಲೂ ಇದು ಲವ್ ಅರೇಂಜ ಅಂತ ಕನ್ಫರ್ಮ್ ಮಾಡಿಲ್ಲ. ಅನುಶ್ರೀ ಅವರು ದೊಡ್ಡ ರೆಸಾರ್ಟ್ ಒಂದನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಇದು ಬೆಂಗಳೂರು ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಇರುವಂಥ ರೆಸಾರ್ಟ್ ಆಗಿದೆ, ಕಗಲೀಪುರ. ಇಲ್ಲಿ ಇರುವಂಥ ರೆಸಾರ್ಟ್ ಆಗಿದೆ. 3 ದಿನಗಳ ಕಾಲದವರೆಗೆ ಅನುಶ್ರೀ ಅವರು ಆ ರೆಸಾರ್ಟ್ ಅನ್ನ ಬುಕ್ ಮಾಡಿದ್ದಾರೆ. ಯಾಕಂದ್ರೆ ಹೇಳಿ ಕೇಳಿ ಅನುಶ್ರೀ ಅವರು ಸ್ಟಾರ್ ಆಂಕರ್, ಜೊತೆಗೆ ನಟಿ ಕೂಡ ಹೌದು. ಜೊತೆಗೆ ಅಪಾರ ಅಭಿಮಾನಿಗಳನ್ನ ಹೊಂದೋದ್ರ ಜೊತೆಗೆ ಅನೇಕ ಸ್ಟಾರ್ಗಳ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನ, ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಅನುಶ್ರೀಯನ್ನ ನೆನಪಿನಲ್ಲಿ ಇಟ್ಕೊಂಡು ಕರೀತಾರೆ ಅಂತಂದ್ರೆ ಅದು ಅನುಶ್ರೀ ಸಂಪಾದಿಸಿರುವಂಥ ಜನ ಸಂಪಾದನೆ. ಹಾಗಾಗಿ ಮದುವೆಯನ್ನ ಸಿಂಪಲ್ ಆಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತಾನೇ ಕಷ್ಟಪಟ್ಟು ಬೆಳೆದು ಇಷ್ಟು ದೊಡ್ಡವಳಾಗಿ ಮನೆ ಕಟ್ಟು, ಜೊತೆಗೆ ಮಗನಂತೆ ತಮ್ಮನನ್ನು ಸಾಕಿ ತಾಯಿಯನ್ನು ನೋಡ್ಕೊಂಡ್ಮೇಲೆ ಇದು ಅವರ ವೈಯಕ್ತಿಕ ಬದುಕು. ಸೊ ಈ ವೈಯಕ್ತಿಕ ಬದುಕಿನಲ್ಲಿ ಅವರು ಮದುವೆ ಅನ್ನೋದೊಂದು ಮಹತ್ವದ ಘಟ್ಟ. ಈ ಮಹತ್ವದ ಘಟ್ಟದ ಬಗ್ಗೆ ಅವರ ನಿರ್ಧಾರವನ್ನು ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ಕೊಳ್ಬೇಕು ಅಂತ ತೆಗೆದುಕೊಂಡಿದ್ದಾರೆ. ಯಾರ ಸಹಾಯವೂ ಇಲ್ಲದೆ ತಾನೊಬ್ಬಳೇ ಮದುವೆ ಹೀಗೆ ನಡಿಬೇಕು, ಹೀಗೆ ಆಗಬೇಕು, ಇಲ್ಲೇ ಆಗಬೇಕು, ಇದೇ ಥರ ಡೆಕೋರೇಷನ್ ಇರಬೇಕು, ಇಷ್ಟೇ ಜನ ಬರಬೇಕು, ಇನ್ವಿಟೇಷನಲ್ಲಿ ಹೀಗೆ ಇರಬೇಕು, ಪ್ರತಿಯೊಂದನ್ನು ತಾನೇ ಖುದ್ದಾಗಿ ನೋಡ್ಕೊಂಡಿದ್ದಾರೆ. ಇನ್ನು ಅನುಶ್ರೀ ಅವರು ಹರಿಬಿಟ್ಟಿರುವಂಥ ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗೋದಕ್ಕೆ ಕಾರಣ ಅದು ಮದುವೆಯ ಮಮತೆಯ ಕರೆಯೋಲೆ ಇರ್ಬೋದು ಅಂತ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ತಾವು ಮದುವೆ ಆಗ್ತಿರ್ಬೇಕಾದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ಬಿಡ್ತಾರೆ. ನನ್ನ ಮದುವೆ ಇದೆ, ನೀವೆಲ್ಲರೂ ಮರೀದೆ ಬರಬೇಕು, ನೀವೆಲ್ಲರೂ ಬಂದು ಹಾರೈಸಬೇಕು ಅಂತ. ಆದರೆ ಅನುಶ್ರೀ ಅವರು ಒಂದೇ ಒಂದು ಪೋಸ್ಟನ್ನು ಕೂಡ ಹಾಕಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಜನರನ್ನು ಕಂಟ್ರೋಲ್ ಮಾಡೋದು ತೀರಾ ಕಷ್ಟ ಆಗುತ್ತೆ. ಡಾಲಿ ಧನಂಜಯ್ ಮದುವೆಯಲ್ಲೂ ಕೂಡ ಅದೇ ಥರದ ಸಮಸ್ಯೆಗಳು ಎದುರಾಗಿತ್ತು. ಎಷ್ಟೇ ನೋಡಿಕೊಂಡ್ರು ನುಗ್ಗಲು, ಕಾಲು ತುಳಿತ ಎಲ್ಲವೂ ಕೂಡ ಆಗಿತ್ತು. ಆಗ ಡಾಲಿ ಧನಂಜಯ್ ವೇದಿಕೆ ಮೇಲೇನೆ ಸಿಟ್ಟಾಗಿದ್ದು ಇದೆ ಮತ್ತು ಅಭಿಮಾನಿಗಳಿಗೆ ಮಂಡಿ ಊರಿ ಕೆಳಗಡೆ ಬಿದ್ದು ಕ್ಷಮೆ ಕೇಳಿದ್ದು ಕೂಡ ಇದೆ. ಇನ್ನು ಅನುಶ್ರೀ ಅವರು ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ಭಾವಿಸಿದ್ರಂತೆ. ಅವರು ಇಷ್ಟಪಟ್ಟು ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮ ಎಲ್ಲ ಇಷ್ಟಪಟ್ಟು ಮದುವೆ ಆಗ್ತಿರೋದ್ರಿಂದ, ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಫ್ಯಾಮಿಲಿಗೆ ಒತ್ತನ್ನು ಕೊಡಬೇಕು ಅಂತ ನಿರ್ಧರಿಸಿದ್ರಂತೆ. ಫ್ಯಾಮಿಲಿಗೆ ಮಾತ್ರ ಈ ಕಾರ್ಯಕ್ರಮ ಸೀಮಿತವಾಗಿರಬೇಕು ಅಂತಲೂ ಕೂಡ ನಿರ್ಧರಿಸಿದ್ರಂತೆ. ಹಾಗಾಗಿ ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸು, ಅವರ ಆಪ್ತರಿಗೆ ಮಾತ್ರ ಇದಕ್ಕೆ ಕರೆದಿದ್ದಾರೆ.
ನಾಳೆ ಮುಹೂರ್ತ ಕಾರ್ಯಕ್ರಮ ಇದ್ದು ರೆಸಾರ್ಟ್ ಒಂದರಲ್ಲಿ ಈ ಅದ್ದೂರಿಯಾಗಿ ಮುಹೂರ್ತ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದಾಗಿ ಕೆಲವು ದಿನಗಳ ನಂತರ ರಿಸೆಪ್ಷನನ್ನು ಕೂಡ ಇಟ್ಕೊಳ್ಳಲಿದ್ದಾರೆ ಅನುಶ್ರೀ ಅವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಆರತಕ್ಷತೆ ಕಾರ್ಯಕ್ರಮಕ್ಕೆ ಖುದ್ದಾಗಿ ಅನುಶ್ರೀ ಅವರು ಪ್ರತಿಯೊಬ್ಬರನ್ನ ಕೂಡ ಇನ್ವೈಟ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅನುಶ್ರೀ ಅವರು ಮದುವೆಗೆ ಸಂಬಂಧಪಟ್ಟಂತೆ ನಾವು ಶಾಪಿಂಗ್ ಮಾಡೋದು ನೋಡಿದ್ದೀವಿ. ಕೆಲವರು ಸೀರೆ ಚಿಕ್ಕಪೇಟೆಯಲ್ಲಿ, ಒಡವೆ ಇನ್ನೆಲ್ಲೋ, ಮತ್ತೊಂದು ಮತ್ತೆಲ್ಲೋ ಈ ಥರದ್ದೆಲ್ಲ ತೆಗೆದುಕೊಳ್ತಾ ಇರ್ತಾರೆ. ಆದರೆ ಮದುವೆಗೆ ಸಂಬಂಧಪಟ್ಟಂತೆಯೇ ಅದು ಕಾಸ್ಟ್ಯೂಮ್ ಆಗಿರ್ಬೋದು, ಅಥವಾ ಅದು ಡೆಕೋರೇಷನ್ಸ್ ಐಟಮ್ಸ್ ಆಗಿರ್ಬೋದು, ಅದು ಗೋಲ್ಡ್ ಆಗಿರ್ಬೋದು, ಅದು ಫೋಟೋಶಾಪ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಒಂದೇ ಕಡೆ ಸಿಗುವಂಥ ಒಂದು ಬ್ರ್ಯಾಂಡನ್ನು ಉದ್ಘಾಟನೆ ಮಾಡಲಾಗಿದೆ. ಆ ಬ್ರ್ಯಾಂಡ್ಗೆ ಉದ್ಘಾಟನೆ ಮಾಡಿರುವಂಥದ್ದು ಅಥವಾ ಅಂಬಾಸಿಡರ್ ಅನುಶ್ರೀ ಅವರು. ಅನುಶ್ರೀ ಅವರು ಮದುವೆ ಕೂಡ ಸಮೀಪದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಅನುಶ್ರೀ ಅವರೇ ಇದನ್ನೇ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆ ಕಂಪನಿಯವರು ಅನುಶ್ರೀ ಅವರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಅನುಶ್ರೀ ಅವರು ಒಂದೊಂದೇ ಹಿಂಟನ್ನು ಕೊಟ್ಕೊಂಡು ಆ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಮದುವೆ ಅನ್ನೋದು ಮಹತ್ವದ ಘಟ್ಟ. ಪ್ರತಿಯೊಬ್ಬರಿಗೂ ಮದುವೆ ಹೀಗಾಗಬೇಕು, ಹಾಗಾಗಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನನಗೂ ಕೂಡ ಮದುವೆ ಬಗ್ಗೆ ಬಾಲ್ಯದಿಂದಲೂ ಕೂಡ ಸಾಕಷ್ಟು ಕನಸುಗಳು ಇತ್ತು. ಈಗ ಆ ಮದುವೆ ಆಗ್ತಾ ಇದ್ದೀನಿ, ಎಲ್ಲವೂ ಒಂದೇ ಕಡೆಯಲ್ಲಿ ಸಿಗ್ತಾ ಇದೆ ಅಂತ ಆ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದು ಕೂಡ ಪಕ್ಕ ಕಮರ್ಷಿಯಲ್, ಅದಕ್ಕೆ ಪೇಮೆಂಟನ್ನು ತೆಗೆದುಕೊಂಡಿದ್ದಾರೆ ಅನುಶ್ರೀ. ಬಟ್ ಆ ವಿಡಿಯೋ ಅವರ ಮದುವೆ ಸಂದರ್ಭದಲ್ಲೇ ಮಾಡಿಸ್ಕೊಂಡಿರೋದು ನಿಜವಾಗ್ಲೂ ಕೂಡ ಆ ಕಂಪನಿಯವರು ತಲೆ ಓಡಿಸಿದ್ದಾರೆ. ಅನುಶ್ರೀ ಅವರು ಇದೊಂದು ವಿಡಿಯೋ ಹಾಕಿ ನಿಮಗೆ ಮದುವೆ ಅನಿಸ್ತಾ ಇದೆ ಅಲ್ವಾ ಅನ್ನೋದೊಂದು ಹಾಕ್ಕೊಂಡಿದ್ದಾರೆ ಸ್ಟೇಟಸ್ ಬಿಟ್ಟರೆ ಇನ್ನೆಲ್ಲೂ ಹಾಕ್ಕೊಂಡಿಲ್ಲ. ಇದಕ್ಕೆ ಕಾರಣ ಎಲ್ಲಿಯೂ ಯಾವತ್ತಿಗೂ ಅಭಿಮಾನಿಗಳಿಗೆ ಬೇಸರ ಆಗಬಾರ್ದು, ಅವರು ಮದುವೆಗೆ ಬಂದಾಗ ಗೊಂದಲ ಆಗಬಾರ್ದು. ಸೊ ಎಲ್ಲವೂ ಪಕ್ಕ ಅರೇಂಜ್ ಆದಮೇಲೆ ಎಲ್ಲರನ್ನೂ ಕರಿಬೇಕು ಅಂತ ಅನುಶ್ರೀ ಅವರು ಡಿಸೈಡ್ ಮಾಡಿರುವಂಥ ಕಾರಣಕ್ಕಾಗಿ.